ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಕೆಶಿ ಸಿಎಂ ಆಗಲಿ ಅಂತ ನಾನು ಕೆಲಸ ಮಾಡಿದ್ದೇನೆ, ತುಂಬಾ ಖುಷಿ ಆಗುತ್ತೆ, ಉತ್ತಮ ಆಡಳಿತ ನೀಡಲಿ. ಬೆಂಗಳೂರಿನಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ ಕೊಟ್ಟಿರುವಂತಹ ಹೇಳಿಕೆ, ಹಳೆ ಬೇರು ಹೊಸ ಚಿಗುರು ಥರ ಕೆಲಸ ಮಾಡಬಹುದು. 20 ವರ್ಷದಿಂದ ಚನ್ನಗಿರಿಗೆ ಅವಕಾಶ ನೀಡಿಲ್ಲ, ಹೀಗಾಗಿ ಚನ್ನಗಿರಿ ಕ್ಷೇತ್ರ ಪರಿಗಣಿಸಿ ಅವಕಾಶ ನೀಡಿ. ಯುವಕರಿಗೆ ಹೆಚ್ಚು ಕೊಟ್ಟರೆ ಪಕ್ಷ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಆದರೆ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡ್ರು ಅದಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಆದರೆ ತಾವೇನು ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು, ಈ ರೀತಿಯಾದಂಥ ನಮ್ಮದು ಒಂದು ಬೇಡಿಕೆಗಳಿದೆ, ಸಲಹೆಗಳಿದೆ ಅಂತ ಕೊಟ್ಟಿದ್ದಾರೆ ಶಿವಗಂಗಾ. ಡಿಕೆಶಿ ಸಿಎಂ ಆಗಲಿ ಅನ್ನೋ ಅದು ನಮಗೂ ಕೂಡ ಆಶಯ, ನಾನು ಕೂಡ ಕೆಲಸ ಮಾಡಿದ್ದೇನೆ, ತುಂಬ ಖುಷಿ ಆಗುತ್ತೆ, ಉತ್ತಮ ಆಡಳಿತ ನೀಡಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಥರ ಕೆಲಸ ಮಾಡಬಹುದು. ಯಾಕಂತ ಹೇಳಿದ್ರೆ ಡಿಕೆಶಿ ಅಷ್ಟು ಕೆಲಸವನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹಾಗಾಗಿ ಈಗ ಸಿಎಂ ಸ್ಥಾನದಲ್ಲಿ ಕೂತು ಏನೆಲ್ಲ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿ ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಕೆಲಸ ಮಾಡಬಹುದು. 20 ವರ್ಷದಿಂದ ಚನ್ನಗಿರಿಗೆ ಅವಕಾಶ ನೀಡಿಲ್ಲ, ಹೀಗಾಗಿ ಚನ್ನಗಿರಿ ಕ್ಷೇತ್ರವನ್ನು ಪರಿಗಣಿಸಿ ಅವಕಾಶ ನೀಡಿ ಅನ್ನುವಂಥ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಏನು ಹೈಕಮಾಂಡ್ ಎಲ್ಲ ಒಂದು ನೂತನವಾಗಿ ಆಯ್ಕೆಯಾದಂಥ ಶಾಸಕರು ಏನು ಹಳೆ ಬೇರು ಹೊಸ ಚಿಗುರು ನಿಟ್ಟಿನಲ್ಲಿ ಹೊಸ ಯುವಕರಿಗೆ ಯಾರ್ಯಾರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾತಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಸುಮಾರು 5ರಿಂದ 8 ಜನ ಹೊಸದಾಗಿ ಆಯ್ಕೆಯಾಗಿರೋಂಥ ಶಾಸಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತಾ, ಅದೇ ರೀತಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ತಾವೆಲ್ಲ ನೋಡಿದಂತೆ ಜೆ.ಎಚ್. ಪಟೇಲ್ ಮಾಜಿ ಮುಖ್ಯಮಂತ್ರಿಗಳ ನಂತರ ಇಲ್ಲಿವರೆಗೆ ಯಾವುದೇ ರೀತಿಯ ಸಚಿವ ಸ್ಥಾನದ ಒಂದು ಅವಕಾಶ ಸಿಕ್ಕಿಲ್ಲ, ಯಾವುದೇ ಪಕ್ಷದಿಂದ ಸಿಕ್ಕಿಲ್ಲ, ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು. ಆದ ಕಾರಣ ನಮ್ಮ ಸಚಿವ ಸ್ಥಾನ ಸುಮಾರು 25-30 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸಿಕ್ಕಿಲ್ಲದ ಕಾರಣ ಈ ಬಾರಿ ಅವಕಾಶ ಮಾಡಬೇಕು. ಜೊತೆಗೆ ಒಂದು ಜಾತಿ ಕೋಡ್ದಲ್ಲೂ ಸಹ ನಾನು ಕೇಳ್ತಾ ಇಲ್ಲ, ಜೊತೆಗೆ ಜಿಲ್ಲಾವರ ಪ್ರಾತಿನಿಧ್ಯನೂ ಕೇಳ್ತಾ ಇಲ್ಲ. ನಾನೇನಪ್ಪ ಮನವಿ ಮಾಡೋದು ಹೈಕಮಾಂಡ್ ಅಲ್ಲಿ ಅಂದ್ರೆ, ರೈತಪರ ಹಿನ್ನೆಲೆ, ರೈತಪರ ಸಂಘಟನೆಯಿಂದ ನಾನು ಇವತ್ತೇನು ಮೇಲ್ ಬಂದಿದ್ದೀನಿ. ರೈತಪರ ಹೋರಾಟಕ್ಕೆ ನಾನೇನು ಈ ಹಿಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ಕೇಂದ್ರದಲ್ಲಿ ಹೋರಾಟ ಮಾಡದಂತ ಭಾರತ್ ಬಚಾವ್ ರ್ಯಾಲಿ ಇರ್ಬೋದು, ಆಮೇಲೆ ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಜೊತೆಗೆ ರಾಜಭವನ್ ಚಲೋ, ಈ ಸುಮಾರು ಸಂದರ್ಭದಲ್ಲಿ ರೈತರ ಪರವಾಗಿ ಸಾವಿರಾರು ರೈತರನ್ನ ಬಸ್ಗಳಲ್ಲಿ, ಕಾರ್ಗಳಲ್ಲಿ, ಟ್ರೈನಲ್ಲಿ ಕರ್ಕೊಂಡು ಬಂದು ಸಚಿವ ಏನು ಹೋರಾಟ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಸಚಿವ ಸ್ಥಾನದ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭ ಮನವಿ ಮಾಡಿ. ಈಗ